ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ನಗರದಲ್ಲಿ ಆಕ್ಸಿಜನ್ ಪ್ಲಾಂಟ್ಗೆ ಚಾಲನೆ. ನಗರಕ್ಕೆ ಭೇಟಿ ನೀಡಿದ ಶಾಸಕರಾದ ಆರ್.ವಿ. ದೇಶಪಾಂಡೆ. ನೆರೆ ಸಂತ್ರಸ್ತರಿಗೆ ನೆರವು. ಬಿ.ಆರ್. ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಬಗ್ಗೆ ಚರ್ಚೆ. ಅಸಂಘಟಿತ ಕಾರ್ಮಿಕರಿಗೆ ಕಿಟ್ ವಿತರಣಾ ಕಾರ್ಯಕ್ರಮ. ಎನ್ಸಿಸಿ ಕೆಡೆಟ್ಗಳಿಗೆ ಪ್ರಮಾಣ ಪತ್ರ ವಿತರಣೆ. ವಾರ್ತೆಗಳ ವಿವರ. ನಗರದಲ್ಲಿ ಆಕ್ಸಿಜನ್ ಪ್ಲಾಂಟ್ಗೆ ಚಾಲನೆ. ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿದ ಆಕ್ಸಿಜನ್ ಪ್ಲಾಂಟ್ ಇಂದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನಲ್ಲಿ ನಿರ್ಮಿಸಿದ 90 ಲಕ್ಷದ ಆಕ್ಸಿಜನ್ ಪ್ಲಾಂಟ್ ಇಂದು ದಾಂಡೇಲಿ ಹಳಿಯಾಳ್ ತಾಲೂಕಿನ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರು ನಗರದಲ್ಲಿ ಆಕ್ಸಿಜನ್ ಪ್ಲಾಂಟ್ ತುಂಬಾ ಅವಶ್ಯವಿತ್ತು. 2019ರ ಕೋವಿಡ್-19ರ ಅಬ್ಬರ ನಿಮ್ಮೆಲ್ಲರಿಗೂ ಗೊತ್ತೇ ಇತ್ತು. ಈ ಪ್ಲಾಂಟ್ ತುಂಬಾ ಉತ್ತಮ ಮತ್ತು ಗುಣಮಟ್ಟದ್ದಾಗಿದೆ. ಇದನ್ನು ನಿರ್ಮಿಸಲು ನಗರದ ಅನೇಕ ಗಣ್ಯರ ಒತ್ತಾಯವಿತ್ತು. ಇದನ್ನು ಕಾಗದ ಕಾರ್ಖಾನೆಯವರ ಅಡಿಯಲ್ಲಿ ಆಗಿದ್ದು ಭವಿಷ್ಯದಲ್ಲಿ ಉತ್ತಮ ಕಾರ್ಯಗಳು ಜರುಗಬಹುದೆಂದು ನುಡಿದರು. ಈ ಸಂದರ್ಭದಲ್ಲಿ ಕಾಗದ ಕಾರ್ಖಾನೆಯ ನಿರ್ದೇಶಕ ವ್ಯವಸ್ಥಾಪಕರು, ನಗರದ ಅಧಿಕಾರಿಗಳು, ಪದಾಧಿಕಾರಿಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ನಾನು ಕೇವಲ ದಾಂಡೇಲಿ ಅಲ್ಲ, ಈ ಎಲ್ಲ ಭಾಗ ಹಳ್ಯಾಳ್, ದಾಂಡೇಲಿ, ಜುಂಡ ಎಲ್ಲ ಭಾಗದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಮ್ಯಾನೇಜ್ಮೆಂಟ್ಗೆ ಧನ್ಯವಾದಗಳು. ಇದು ಒಂದು ಮಾಡರ್ನ್ ಆಕ್ಸಿಜನ್ ಪ್ಲಾಂಟ್. ಈಗ ನಾವು ಮಾತಾಡ್ತಿದ್ದ ಅವ್ರ ಕಡೆ ಅಟಾಮಸ್ ಪವರ್ ಪ್ರೈವೇಟ್ ಲಿಮಿಟೆಡ್ ಬಹಳ ಫೇಮಸ್ ಕಂಪ್ನಿ, ಒಂದು ರೆಪ್ಯೂಟೆಡ್ ಕಂಪ್ನಿ. ಅವ್ರ ಕಡೆಯಿಂದ ಅಂದಾಜು 90 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಆಕ್ಸಿಜನ್ ಪ್ಲಾಂಟ್ ಇವತ್ತಿಗೆ ಆಗಿದೆ. ತಮಗೆಲ್ಲರೂ ಗೊತ್ತು, ಒಂದಕ್ಕಿಂತ ಫಸ್ಟ್ ಕೋವಿಡ್-19ರಲ್ಲಿ ಎಷ್ಟು ಕಷ್ಟ ಆಯಿತು. ಆಕ್ಸಿಜನ್ ವೆಂಟಿಲೇಟರ್ಸ್ ಇದ್ರೂ ಅದು ನಡೆಸೋರಿಲ್ಲ. ಈ ಸಮಯದಲ್ಲಿ ಅದೊಂದು ಹೆಸರು ನಾವು ನೆನೆಸ್ಬೇಕು. ಅವನು ಪಾಪ ಇಂಟ್ರೆಸ್ಟ್ ತಗೊಂಡಿದ್ದ, ಇದು ನಮ್ಮಲ್ಲಿ ಇಲ್ಲ. ಅವನ್ನ ಸ್ಮರಿಸಬೇಕು. ಹಾಗಾಗಿ ಇವತ್ತು ಇದೊಂದು ಪವಿತ್ರವಾದ ಕೆಲಸ ವೆಸ್ಟ್ ಕೋಸ್ಟ್ ಪೇಪರ್ ಮ್ಯಾನೇಜ್ಮೆಂಟ್ ಕಡೆದಾಗಿದೆ, CSR. ನಾನು ಮುಖ್ಯವಾಗಿ ಕಂಪ್ನಿಯ ಚೇರ್ಮನ್ ಆದಂಥ
इसके बावजूद सा उनको निर्णय देना इस देश में जगत पे भी आनी नहीं चाहिए करके मैं भगवान से कहूँ, क्योंकि टोटल स्टैंडस्टिल हो गया। कोई इस अवसर पर जो लोगों ने ये प्लांट बनाने के लिए कोशिश की है, मेहनत की है, जो वर्कर्स हैं, इंजीनियर्स हैं, कंपनी के लोग हैं, उनको मैं इस समय पर धन्यवाद देना चाहता हूँ और मुबारकबाद भी देता है। और बाकी अपने म्यूनिसिपल काउंसिल से जो भी यहाँ प्रेसिडेंट, वाइस प्रेसिडेंट और दूसरे मेंबर्स आए हुए हैं, तहसीलदार साहब, डॉक्टर्स, कमिश्नर साहब, प्रेस के भाई लोग और दांडेली से जो दूसरे सभी जो पब्लिक, जनरल पब्लिक जो आई है, मैं सभी का वेस्ट कोस्ट की तरफ से हार्दिक अभिनंदन करता हूँ। एक चीज़ जो देशपांडे साहब ने बोला है, क्योंकि इनका देशपांडे साहब का एक हमेशा ये रहा है कि पब्लिक के वेलफेयर के लिए कंटिन्यूसली एक्टिविटीज़ करना है, कैसे न कैसे वे आउट निकालना है। मैंने आप लोगों को बताऊंगा कि मार्च में ये जब कोरोना चालू हुआ था लास्ट ईयर, तब इतना प्रॉब्लम हुआ, ऑक्सीजन का इतना हो रहा था, तो हमारे जो चेयरमैन साहब है मामू साहब, वो उनका चैरिटेबल ट्रस्ट है, वो बहुत सारी एक्टिविटीज़ करते रहते हैं। तो जब ये बातचीत हो रही थी कि अपन क्या कर सकते हैं, मेरे को मालूम नहीं था कि देशपांडे साहब ने ऑलरेडी डायरेक्टली हमारे चेयरमैन साहब से बात कर ली। तो उन्होंने ऑक्सीजन प्लांट के बारे में बात किया, तो जब मैंने बात किया तो उन्होंने बोला, अरे नहीं, मेरे देशपांडे साहब से बात हुआ है, वो पर करो, आगे बढ़ो। तो मैंने कहा ये सारा का सारा प्रेरणा जो मिली है, मैं देशपांडे साहब को देना चाहूँगा। Yes, sir. जी सर। Thank you, sir. Thank you. Fabric और ಓಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಜ್ಯೋತಿಷ್ಯ ಕೇಂದ್ರ. ಜ್ಯೋತಿಷ್ಯ ಚಿಂತಕರು ಶ್ರೀ ವಾಸುದೇವನ್. ಇವರು ಭದ್ರಕಾಳಿ, ಭೈರವಿ, ಶಕ್ತಿಮಾತಾ, ಮಹಾದುರ್ಗಾ ದೇವಿಯ ಸಿದ್ಧಿ ಸಾಧಕರು. ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರ ಕಾರ್ಯಸಿದ್ಧಿ ಮಾಡಿಕೊಡುತ್ತಾರೆ. ಕಡಿಮೆ ಖರ್ಚಿನಲ್ಲಿ ಪರಿಹಾರ ನೀಡಲಾಗುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಆದಾಯದಲ್ಲಿ ಕೊರತೆ, ಕೆಲಸ ಕಾರ್ಯದಲ್ಲಿ ವಿಘ್ನ, ಸಾಲಬಾಧೆ, ಮಾನಸಿಕ ಚಿಂತೆ, ಶತ್ರುಬಾಧೆ, ಮನೆ ವಿಚಾರ, ಅತ್ತೆ ಸೊಸೆ ಕಲಹ, ವಾಸ್ತು ವಿಚಾರ, ಪ್ರೇಮ ವಿಚಾರ, ಮದುವೆಯಲ್ಲಿ ಅಡೆತಡೆ, ಸಂತಾನ ಸಮಸ್ಯೆ, ದಾಂಪತ್ಯದಲ್ಲಿ ತೊಂದರೆ, ಆಸ್ತಿ ವಿಚಾರದಲ್ಲಿ ಕಲಹ, ಭೂಮಿ ಖರೀದಿ ಯೋಗ, ಆರೋಗ್ಯ ಸಮಸ್ಯೆ, ದೈಹಿಕ ಬಾಧೆ, ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಜ್ಯೋತಿಷ್ಯ ರೂಪದಲ್ಲಿ ಶ್ರೀ ವಾಸುದೇವನ್ ರವರು ಪರಿಹಾರ ತಿಳಿಸುತ್ತಾರೆ. ಫೋನಿನ ಮೂಲಕ ನಿಮ್ಮ ಯಾವುದೇ ಮನನೊಂದ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಪಂಡಿತ್ ವಾಸುದೇವನ್ ರವರಿಗೆ ಇಂದೇ ಕರೆ ಮಾಡಿ. ಮೊಬೈಲ್ ಸಂಖ್ಯೆ 9481900462. ನಗರಕ್ಕೆ ಭೇಟಿ ನೀಡಿದ ಶಾಸಕರಾದ ಆರ್.ವಿ. ದೇಶಪಾಂಡೆ. ಕಳೆದ 2-3 ದಿನಗಳಿಂದ ಸುರಿಯುತ್ತಿರುವ ಮಳೆಯ ಹಿನ್ನೆಲೆಯಲ್ಲಿ ಹಳಿಯಾಳ್ ಜೊಯ್ಡಾ ತಾಲೂಕಿನ ಶಾಸಕರಾದ
RV ದೇಶಪಾಂಡೆಯವರು ನಗರಕ್ಕೆ ಆಗಮಿಸಿ ಮಳೆ ಬಿದ್ದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಮಳೆಯಿಂದ ಹಾನಿಯಾದ ಬಗ್ಗೆ ಚರ್ಚೆ ಮಾಡಿದರು. ನೆರೆ ಹಾವಳಿಯಿಂದ ರಸ್ತೆ, ಸೇತುವೆ, ಕೆರೆ ಒಡ್ಡುಗಳಿಗೆ ಸಾಕಷ್ಟು ಹಾನಿಯಾಗಿದ್ದು ಅತಿ ಶೀಘ್ರವಾಗಿ ದುರಸ್ತಿ ಕಾರ್ಯವನ್ನು ಕೈಗೊಳ್ಳುವಂತೆ ಸೂಕ್ತ ನಿರ್ದೇಶನ ನೀಡಿದರು. ಅಲ್ಲದೆ ಸಾರ್ವಜನಿಕರ ಆಸ್ತಿಪಾಸ್ತಿಗಳಿಗೆ, ಮನೆಗಳಿಗೆ ಹಾಗೂ ಬೆಳೆಗಳಿಗೆ ಸಾಕಷ್ಟು ನಷ್ಟವಾಗಿದ್ದು ಇಂತಹ ಸಂತ್ರಸ್ತರನ್ನು ಗುರುತಿಸಿ ಅಗತ್ಯ ಪರಿಹಾರ ನೀಡಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ನೀಡಿದರು. 26 ಮನೆ ನೀರು ಹೋಗಿದ್ದೆ. ಎಲ್ಲ ಸರ್ವೆ ಎಲ್ಲ ಮಾಡಿದ್ದಾರೆ. ಅವರು ಸ್ವಲ್ಪ ಸಹಾಯ ಬೇಕಂದ್ರು ಆಯ್ತು, ನಾಳೆ ಕೃಷ್ಣಪಟ್ಟಿ ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿದ್ರು. ಸರ್, ಇದು ಗಾರ್ಡನ್ ಅಂತ ಏನು ವ್ಯವಸ್ಥೆ? ಗಾರ್ಡನ್ ಕೆಲಸ ಭಾಳಷ್ಟು ನಡೀತಾ ಇದೆ. ಒಂದು ಜಿಲ್ಲಾಧಿಕಾರಿ ಬಂದು ಹೋದ್ರು. ಇಂಜಿನಿಯರ್ ಹೇಳಿದ್ರು, ಇದು ನೋಡಿ ಇಲ್ಲೇ ಅಲ್ಲ ನೋಡಿ, ಇವ್ರು ಹೇಳಿದ್ರೆ ಇದು ಉಪಯೋಗ ಆಗೋದಿಲ್ಲ. ಎಷ್ಟು ವರ್ಷ ನಾ ಟೂರಿಸಂ ಮಿನಿಸ್ಟರ್ದಾಗ ಮಂಜೂರಾಗಿದ್ದು ಇವು ಮುಸ್ಳೆ ಪಾರ್ಕ ಇವೆಲ್ಲ. ಆ ಮುಸ್ಳೆ ಪಾರ್ಕ್ ಏನೋ ಒಂದು ಕೆಲಸ ಆಗಿದೆ, ಸ್ವಲ್ಪ ಉಳಿದಿದೆ. ಸೊ ಇಲ್ಲೇ ಕೆಲಸ ಏನೂ ಇಲ್ಲ ರೀ. ಇಮಿಡಿಯೇಟ್ಲಿ ಸ್ಪೀಡಪ್ ಮಾಡಬೇಕಂತ ಈಗ ಅವ್ರಿಗೆ ಹೇಳ್ತಾ ಇದ್ದೆ. ಈಗ ಕೊಡೋದು BR ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಬಗ್ಗೆ ಚರ್ಚೆ. ಡಾಕ್ಟರ್ ಅಂಬೇಡ್ಕರ್ ಮೂರ್ತಿ ನಿರ್ಮಾಣಕ್ಕೆ ಸರ್ಕಾರದ ಭರವಸೆ. ನಗರದ ನಗರಸಭೆಯ ಆವರಣದಲ್ಲಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ಮೂರ್ತಿ ನಿರ್ಮಾಣಕ್ಕೆ ನಗರಸಭೆಯಿಂದ 10 ಲಕ್ಷ ಹಣ ಮಂಜೂರಾಗಿದ್ದು ಅತ್ಯಂತ ಗುಣಮಟ್ಟದ ಮೂರ್ತಿ ಸ್ಥಾಪನೆಯಾಗಬೇಕೆಂದು ಶಾಸಕರು ತಿಳಿಸಿ ಈ ಮಹಾನ್ ಕಾರ್ಯಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂದರು. ಮೂರ್ತಿ ನಿರ್ಮಾಣ ಕುರಿತು ನಗರಸಭೆಯಲ್ಲಿ ರವಿವಾರ ಕರೆಯಲಾದ ನಗರದ ವಿವಿಧ ಡಾಕ್ಟರ್ ಅಂಬೇಡ್ಕರ್ ರವರ ಸಂಘಟನೆಗಳ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ನಗರಸಭೆಯ ಪೌರಾಯುಕ್ತರಿಗೆ ಆದಷ್ಟು ಬೇಗನೆ ಟೆಂಡರ್ ಕರೆದು ಮೂರ್ತಿ ಸ್ಥಾಪನೆಗೆ ಗಮನ ಹರಿಸಲು ಸೂಚಿಸಿದರು. ಅಸಂಘಟಿತ ಕಾರ್ಮಿಕರಿಗೆ ಕಿಟ್ ವಿತರಣಾ ಕಾರ್ಯಕ್ರಮ. ಕಾರ್ಮಿಕರು ದೇಶದ ಅತಿ ದೊಡ್ಡ ಆಸ್ತಿ. ದೇಶದ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಪಾತ್ರ ಅತಿ ಮುಖ್ಯವಾಗಿದೆ. ಪ್ರತಿಯೊಬ್ಬ ಕಾರ್ಮಿಕ ಇಂದು ತಮ್ಮ ಆರೋಗ್ಯ ರಕ್ಷಣೆ ಹಾಗೂ ತಮ್ಮ ಕುಟುಂಬದ ಸದಸ್ಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನ ಹರಿಸಬೇಕೆಂದು ಶಾಸಕ RV ದೇಶಪಾಂಡೆಯವರು ನುಡಿದರು. ಅವರು ನಗರದ ಟೌನ್ಶಿಪ್ನ ಶಾದಿ ಮಹಲ್ನ ಸಭಾಭವನದಲ್ಲಿ ರವಿವಾರ ರಾಜ್ಯದ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣದ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಕೋವಿಡ್ ಸಮಯದಲ್ಲಿ ಸಂಕಷ್ಟಕ್ಕೆ ಒಳಗಾದ ನಗರದ 5,700 ನೋಂದಾಯಿತ ಅಸಂಘಟಿತ ಕಾರ್ಮಿಕರಿಗೆ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಕಿಟ್ ವಿತರಿಸಿ ಮಾತನಾಡಿದರು. ಕಾರ್ಮಿಕರಂದ್ರೆ ಈ ರಾಷ್ಟ್ರದ ದೊಡ್ಡ ಶಕ್ತಿ. ಸಂಘಟಿತರಿರಲಿ ಅಸಂಘಟಿತರಿರಲಿ. ಹಾಗಾಗಿ ಸಂಘಟಿತ ಅಸಂಘಟಿತ ಎಲ್ಲ ಕಾರ್ಯಕ್ರಮ ಭಾಳ ನಮ್ಮ ವರ್ಕರ್ಸು ಕಾರ್ಮಿಕರು ಭಾಳ ಕಷ್ಟದಲ್ಲಿರ್ಬೋದು. ಎಲ್ಲ ಜನರು ಟೇಲರ್ಸ್ ಇರ್ಬೋದು, ಧೋಬಿ ಇರ್ಬೋದು, ಬಾರ್ಬರ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು, ಕೂಲಿ ಮಾಡೋರು ಇರ್ಬೋದು. ಮೊದಲೇ ಹಂತದಲ್ಲಿ ಆದಷ್ಟು ಮಟ್ಟಿಗೆ ಇವ್ರು ಕವರ್ ಮಾಡಲಿಕ್ಕೆ ನಾವು ಟ್ರೈ ಮಾಡಿದ್ವಿ. ನಮ್ಮ ಟ್ರಸ್ಟಿಂದ ನಮ್ಮ ಕಡೆ. ಇದೇ ಸಂದರ್ಭದಲ್ಲಿ ಅವರು ಹಳಿಯಾಳ್ ತಾಲೂಕಿನ 18,569 ಅಸಂಘಟಿತ ಕಟ್ಟಡ ಕಾರ್ಮಿಕರ ಪೈಕಿ 9,104 ಕಾರ್ಮಿಕರಿಗೆ ಹಾಗೂ ದಾಂಡೇಲಿಯಲ್ಲಿ 8,478 ಪೈಕಿ 5,700 ಕಾರ್ಮಿಕರಿಗೆ ಮಾತ್ರ ಕಿಟ್ ಪೂರೈಕೆಯಾಗಿದೆ. ಉಳಿದ ಕಾರ್ಮಿಕರಿಗೂ ಕಾರ್ಮಿಕ ಇಲಾಖೆಯಿಂದ ಕಿಟ್ ವಿತರಿಸಲು ಸರ್ಕಾರದ ಮೇಲೆ ಒತ್ತಾಯವನ್ನು ತರಲಾಗುವುದು ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ 5 ಕಾರ್ಮಿಕರಿಗೆ ಶಾಸಕರು ಕಿಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ತಹಶೀಲ್ದಾರರು, ಪೌರಾಯುಕ್ತರು, ನಗರದ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು, ಕಟ್ಟಡ ಕಾರ್ಮಿಕರ ಜಿಲ್ಲಾ ಫೆಡರೇಷನ್ನ ಉಪಾಧ್ಯಕ್ಷರು, ನಗರಸಭಾ ಸದಸ್ಯರು, ಕಾರ್ಮಿಕ ಇಲಾಖೆಯ ಹಳಿಯಾಳ್ ದಾಂಡೇಲಿಯ ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅಸಂಘಟಿತ ಕಟ್ಟಡ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು, ನಗರಸಭೆಯ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಶಾದಿ ಮಹಲ್ ಸಮಿತಿಯ ಪದಾಧಿಕಾರಿಗಳು, ಇತರ ಗಣ್ಯರು ಉಪಸ್ಥಿತರಿದ್ದರು.
ಎನ್ಸಿಸಿ ಕೆಡೆಟ್ಗಳಿಗೆ ಪ್ರಮಾಣ ಪತ್ರ ವಿತರಣೆ. ನಗರದ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ದಿನಾಂಕ 22/7/2021 ಪ್ರಾಂಶುಪಾಲರ ಅಧ್ಯಕ್ಷತೆಯಲ್ಲಿ ಎನ್ಸಿಸಿ ಬಿ ಸರ್ಟಿಫಿಕೇಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 28 ಕೆಡೆಟ್ಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ಕಾಲೇಜಿಗೆ 29 ಕರ್ನಾಟಕ ಬಿಎನ್ ಎನ್ಸಿಸಿ ಕಾರವಾರ ಇಲ್ಲಿಯ ಸುಬೇದಾರ್ ಹರ್ಷಪತಿ ಇವರು ಅತಿಥಿಯಾಗಿ ಹಾಜರಿದ್ದರು. ಪ್ರಮಾಣ ಪತ್ರಗಳನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಎಂಡಿ ಒಕ್ಕುನ್, ಸುಬೇದಾರ್ ಹರ್ಷಪತಿ, ಪ್ರೊಫೆಸರ್ ಎಸ್ವಿ ಚಿಂಚಣಿ, ಡಾಕ್ಟರ್ ವಿನಯ ಜಿ ನಾಯಕ್, ಡಾಕ್ಟರ್ ಮಂಜುನಾಥ್ ಚಲ್ವಾದಿ, ಡಾಕ್ಟರ್ ಲಕ್ಷ್ಮೀಬಾಯಿ ವಿ ಕಬಾಡಿ, ವಿನೋದ್ ಕುಮಾರ್ ಮೇತ್ರಿ ಇವರುಗಳಿಂದ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಎನ್ಸಿಸಿ ಕೆಡೆಟ್ಗಳಿಗೆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಎಲ್ಲ ಪ್ರೊಫೆಸರ್, ಎನ್ಸಿಸಿ ಕೆಡೆಟ್ಗಳು ಉಪಸ್ಥಿತರಿದ್ದರು. ನೆರೆ ಸಂತ್ರಸ್ತರಿಗೆ ನೆರವು. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಅಪಾರ ಹಾನಿಗೊಳಗಾದ ಸಂತ್ರಸ್ತರ ಗ್ರಾಮಗಳಾದ ಆಲೂರು, ಕೇರವಾಡ ಮತ್ತು ಹಾಲ್ಮಡ್ಡಿ ಗ್ರಾಮದ ಜನರಿಗೆ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಭೇಟಿ ನೀಡಿ ಪರಿಶೀಲಿಸಿ ಗ್ರಾಮದ ಕೆರೆಗಳಲ್ಲಿ ನೀರು ಉಕ್ಕಿ ಹರಿದಿದ್ದು ಸುತ್ತಮುತ್ತಲಿನ ಬೆಳೆಗಳಿಗೆ ತೀವ್ರ ಹಾನಿಯುಂಟು ಮಾಡಿದೆ. ರಸ್ತೆಗಳು ಕೊಚ್ಚಿ ಹೋಗಿದೆ. ಅಲ್ಲಿಯೂ ಭೇಟಿ ನೀಡಿ ಸಂತ್ರಸ್ತರಿಗೆ ಅಗತ್ಯ ನೆರವು ನೀಡಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆಂದು ಹೇಳಿದರು. ಅಪಾರ ಹಾನಿಯುಂಟಾದ ಪ್ರದೇಶದ ಮನೆಗಳಾದ ಕುಟುಂಬಸ್ಥರನ್ನು ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಸಾಂತ್ವನ ಹೇಳಿದರು. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.